ಈಗ ನಾವು ಇಮಿಡಿಯೇಟ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಪಾಪು ಫುಲ್ ಅಳ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವಾಗ. ಆಕ್ಚುಲಿ ಪಾಪು ಅಳ್ತಾ ಇದೆ ಅಂತ ನಾವಂತೂ ಹೆವಿ ಸ್ಪೀಡಲ್ಲಿ ಬರ್ತಾ ಇದ್ದೀವಿ. ನನಗೂ KTM ಗಾಡಿಗೂ ಕಾಂಪಿಟೇಷನ್ ಕೊಡ್ತಾನಲ್ಲ, ಏನು ಹೇಳಿ ಮತ್ತೆ. ಆಲ್ರೆಡಿ ನಾನು ಅವ್ನ್ಗ ಹೊಡೆದಿದ್ದೀನಿ KTM ಅವನ್ಗೆ. ಮುಟ್ ನೋಡ್ಕೋಬೇಕು ಹಂಗ್ ಹೊಡೆದಿದ್ದೀನಿ. ಆದ್ರೂ ಅವ್ನು ನಿಂದನೆ ಬರ್ತಾನೆ. ನೋಡೋ ಬನ್ನಿ. ಅಯ್ಯೋ ಸಿಗ್ನಲ್ ಬಿಟ್ಬಿಡ್ತಾ ಬರ್ತಾನೆ ಅಂತ ಅನ್ಕೊಂಡಿದ್ದೆ, ಬರ್ಲಿಲ್ಲ. ಅವ್ನು ಸೋತ ಬಿಡಿ. ಅವನು ಏನ್ ಟಕ್ಕರ್ ಕೊಡ್ದಂಗ ಗೊತ್ತಾ. ನಾವೇನೋ ಎಮರ್ಜೆನ್ಸಿ ಇತ್ತು ಅನ್ಕೊಂಡು ಹೋಗ್ತಾ ಇದೀವಿ, ಅವ್ನು ನಮ್ಗೂ ಟಕ್ಕರ್ ಕೊಡ್ತಾನೆ. ನಾ ಸ್ಪೋರ್ಟ್ಸ್ ಮೂಲಕ ಅವ್ನು ಚೆಸ್ತಾ ಇದ್ದೀನಿ ಅನ್ಕೊಳ್ರಿ. ಇಲ್ಲ ಬರ್ತಾನೆ, ಅವನು ಬಂದೇ ಬರ್ತಾನೆ. ಎಲ್ಲಿ ಗಾಯ್ಸ್ ಇವನೇ ಮೀಟರ್ ಬೇಕು. ಇವನೇ ತಿಕ್ಕ ಎಲ್ಲ ಹುರ್ಕೊಂಡ್ಬಿಟ್ಟಾನೆ. ಅವನ್ ಆ ಕಡೆ ತಿರ್ಕೊಂಡೆ, ನಾನು ಈ ಕಡೆ ತಿರ್ಕೊಂಡೆ. ಎಲ್ಲಿಂದ ಅರ್ಸು ಸರ್ಕಲ್ ಇಂದ ಹಿಡಿದು ಇಲ್ಲಿ ತನಕ ಉರ್ಸ್ಕೊಂಡ್ ಬಂದಿದೀವಿ ಇಬ್ರು ಮಾತ್ರ. ಹೆವಿ ಉರ್ದೋಗ್ಬಿಡೈತೆ ಅವನ್ಗಂತ ಮಾತ್ರ. ಒಂದು ಓಲಾ ಎಲೆಕ್ಟ್ರಿಕಲ್ ಗಾಡಿ ಮುಂದೆ KTM ಸೋತೋಗ್ಬಿಡ್ತಲ್ಲ ಅಂತ. ಪಾಪು ಫುಲ್ ಅಳ್ತಿದಾಳಂತೆ, ನೋಡ್ಬೇಕು ಏನ್ ಮಾಡ್ತಿದಾಳಂತ. ಅಂದಾಜು ಏನೊಂದು 5-6 ನಿಮಿಷ ಅಷ್ಟೇ. 5-6 ನಿಮಿಷದಲ್ಲಿ ಬಂದ್ಬಿಟ್ಟಿರೋದು. ಅದು ಈ ಟ್ರಾಫಿಕ್ ಯಪ್ಪ, ಗಂಟೆ ಬರಸ್ತವ್ರೆ. ಯಾಕೊಂದು ಯಾಕಮ್ಮ ಹೇಳ್ತಿದ್ದೆ ನೀನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಲ್ಲಿ ಈಗ ಸ್ಮೈಲ್ ಕೊಡ್ತಾಳೆ. ಹೆಂಗ್ ಎತ್ಕೊಂಡಿರಿ ಏನೇ ಮಾಡಿ. ನಾನು ಮೇಲೆ ಜೋಲಿಗೆ ಹಾಕ್ತೆ ಹಾಡು ಹೇಳ್ದೆ, ಗಂಟೆ ಜೋಲಿಗೆ ಹಾಕಿದ್ರೆ ಆಗಲ್ಲ ಅವ್ರಿಗೆ. ಸುಮ್ನೆ ಅಳ್ತಿದ್ಲಲ್ಲ ಆಗ. ಹೆಂಗ್ ಮಾಡಿದ್ರು ಸಮಾಧಾನ ಆಗ್ಲಿಲ್ಲ.